ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರಕ್ಕೆ ನಾಳೆ ಸಿಎಂ ಆಗಮನ ಹಿನ್ನೆಲೆ ರಾಜ್ಯ ಮಟ್ಟದ ನರೇಗಾ ನಚಾವೋ ಆಂದೋಲನ ಕಾರ್ಯಕ್ರಮಕ್ಕೆ ಬೃಹತ್ ವೇದಿಕೆ ಸಿದ್ಧ. ಕ್ಷುಲ್ಲಕ ವಿಚಾರಕ್ಕೆ ರಾಗಿಮಾಕಲಹಳ್ಳಿಯಲ್ಲಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ, ಗಲಾಟೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯ, ಒಬ್ಬರಿಗೆ ಕಾಲು ಮುರಿತ. ಇದು ರಾಜ್ಯ ಮಟ್ಟದ ನರೇಗಾ ಬಚಾವೋ ಅಲ್ಲ, ಸಿಎಂ ಕುರ್ಚಿ ಬಚಾವೋ ಹೋರಾಟ. ಕಾಂಗ್ರೆಸ್ ನಾಳಿನ ಹೋರಾಟದ ಬಗ್ಗೆ ಸಂಸದ ಸುಧಾಕರ್ ಲೇವಡಿ. ವಾರ್ತೆಗಳ ವಿವರ. ಮನರೇಗಾವನ್ನು ವಿಕಸಿತ ಭಾರತ ಜಿ ರಾಮ್ಜಿ ಎಂಬುದಾಗಿ ಹೆಸರು ಬದಲಾಯಿಸಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ನಾಳೆ 23ರಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ನರೇಗಾ ಬಚಾವೋ ಆಂದೋಲನ ಕಾರ್ಯಕ್ರಮಕ್ಕೆ ಬೃಹತ್ ವೇದಿಕೆ ಸಜ್ಜಾಗಿದ್ದು, ಮುನ್ನೆಚ್ಚರಿಕೆ ಕ್ರಮವಾಗಿ ಸುಮಾರು 1000ಕ್ಕೂ ಹೆಚ್ಚು ಜನ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಆಯೋಜನೆ ಮಾಡಲಾಗಿದೆ. ಹೌದು, ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಅಗಲಗುರ್ಕಿ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ ತ್ರಿಬಲ್-ಆರ್ ಗ್ರೌಂಡ್ ಬಳಿ ನಾಳೆ ನಡೆಯಲಿರುವ ನರೇಗಾ ಬಚಾವೋ ಆಂದೋಲನದ ಬೃಹತ್ ಕಾರ್ಯಕ್ರಮಕ್ಕೆ ಭರ್ಜರಿ ವೇದಿಕೆ ಸಜ್ಜಾಗಿದೆ. ಸಿಎಂ ಹಾಗೂ ಡಿಸಿಎಂ ಭಾಗಿಯಾಗಲಿರುವ ಈ ಕಾರ್ಯಕ್ರಮಕ್ಕಾಗಿ ವೇದಿಕೆ ನಿರ್ಮಾಣ, ಸ್ವಚ್ಛತಾ ಕಾರ್ಯಗಳು ಕಳೆದ 3-4 ದಿನಗಳಿಂದ ಭರದಿಂದ ಸಾಗುತ್ತಿದೆ. ಇನ್ನು ನಾಳೆ ನಡೆಯುವ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರುಗಳು ಭಾಗವಹಿಸಲಿದ್ದಾರೆ. ಇನ್ನು ಕೇಂದ್ರ ಬಿಜೆಪಿ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯನ್ನು ವಿಕಸಿತ ಭಾರತ ಜಿ ರಾಮ್ಜಿ ಎಂಬುದಾಗಿ ಹೆಸರು ಬದಲಾಯಿಸಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. 3 ಜಿಲ್ಲೆಗಳಾದ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಒಗ್ಗೂಡಿಸಿ ಮನರೇಗಾ ಬಚಾವೋ ಆಂದೋಲನ ಕಾರ್ಯಕ್ರಮದಡಿ ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನೆ ನಡೆಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದ್ದು, ಸುಮಾರು 60,000 ಆಸನದ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್, ಚಿಕ್ಕಬಳ್ಳಾಪುರ ಟೌನ್ ಬೈಪಾಸ್ ಹತ್ರ ನಾಳೆ 23ಗೆ ಒಂದು ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ, ನರೇಗಾ ಬಚಾವ್ ಪ್ರೋಗ್ರಾಮ್. ಬೇಸಿಕ್ಲಿ 50-60,000 ಕ್ರೌಡ್ ಬರೋಕ್ಕೆ ಚಾನ್ಸಸ್ ಇದೆ, ಈ ಥರ ನಮಗೆ ಮಾಹಿತಿ ಇದೆ. ಮತ್ತು ಈ ಪ್ರೋಗ್ರಾಮ್ಗೆ ಮೇನ್ ಡಿಗ್ನಿಟರೀಸ್ ನಮ್ಮ ಮಾನ್ಯ CM ಸಾಹೇಬರು ಜೊತೆಗೆ ಎಲ್ಲ ಸೀನಿಯರ್ ಮಿನಿಸ್ಟರ್ಸ್ ಈ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸ್ಟಾಫ್ಗೆ ಡಿಪ್ಲಾಯ್ಮೆಂಟ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಆಲ್ ಓವರ್ ರೇಂಜಿಂದ ಆಫೀಸರ್ಸ್ ಬಂದಿದ್ದಾರೆ. ಅರೌಂಡ್ 1100 ಸ್ಟಾಫ್ ಆ್ಯಂಡ್ ಆಫೀಸರ್ಸ್ದು ವ್ಯವಸ್ಥೆ ಮಾಡಿ KSRP DRದು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಟ್ರಾಫಿಕ್ ಆ್ಯಂಡ್ ಪಾರ್ಕಿಂಗ್ದು ಮೇನ್ ಫೋಕಸ್ ಇದೆ, ಅದು ಎಲ್ಲ ನಾವು ಮ್ಯಾನೇಜ್ ಮಾಡಿಕೊಂಡು ಶಾಂತಿಯುತವಾಗಿ ಯಶಸ್ವಿ ಆಗುತ್ತೆ ಪ್ರೋಗ್ರಾಮ್. ರೋಡ್ ಡೈವರ್ಜನ್ದು ನಾವು ಬೇಸಿಕ್ಲಿ ಸಿನ್ಸ್ ಹೈವೇ ಇದೆ ಬಾಗೇಪಲ್ಲಿ ಚಿಂತಾಮಣಿ ದಾರಿಯಿಂದ ಮತ್ತು ವಾಪ್ಸಂದ್ರ ಶೆಲ್ಘಟ್ಟ ವಿಜಯಪುರ ದಾರಿಯಿಂದ ಮಾಡಿದ್ದೀವಿ ಡೈವರ್ಜನ್. ಮತ್ತು ಟೌನ್ ಒಳಗಡೆಯಿಂದ ಸ್ಮಾಲ್ ವೆಹಿಕಲ್ಸ್ 4-ವೀಲರ್, ಕಾರ್, 2-ವೀಲರ್ಸ್ಗೆ ಅಲ್ಲಿಂದ ಕಳಿಸ್ತೀವಿ. ಪಬ್ಲಿಕ್ಗೆ ಪಾಸಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ಪಾರ್ಕಿಂಗ್ದು ವ್ಯವಸ್ಥೆ ಮೋರ್ ದೆನ್ 1000 ಬಸ್ಸಸ್ದು ಪಾರ್ಕಿಂಗ್ದು ವ್ಯವಸ್ಥೆ ಇದೆ. ತುಂಬ ದೊಡ್ಡದು ಜಾಗ ಇದೆ, ಸಾಕಷ್ಟು ಪಾರ್ಕಿಂಗ್ ಅವೈಲೇಬಲ್ ಇದೆ, ಯಾವುದು ಥರದ್ದು ಆ ಥರದ ಸಮಸ್ಯೆ ಇಲ್ಲ. ಇನ್ನು ಸಿಎಂ, ಡಿಸಿಎಂ ಹಾಗೂ ಸಚಿವ ಸಂಪುಟದ ನಾಯಕರುಗಳು ಆಗಮಿಸುವುದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ 1200 ಜನ ಪೊಲೀಸರನ್ನು ಆಯೋಜನೆ ಮಾಡಲಾಗಿದೆ ಎಂದು ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸೆ ಅವರು ತಿಳಿಸಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರಿ ಜಾಗದಲ್ಲಿ ಮರಗಳು ಕಡಿದಿರುವುದನ್ನು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದೀರಾ ಎಂದು ಮರ ಕಡಿದವರ ಗುಂಪಿನಿಂದ ಗ್ರಾಮದ ಮತ್ತೊಂದು ಗುಂಪಿನ ಮೇಲೆ ಮುಖ ಮೂತಿ ನೋಡದೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಹೀಗೆ ಮುಖ ಮೂತಿ ಎನ್ನದೆ ಮನಸೋ ಇಚ್ಛೆ 2 ಗುಂಪುಗಳ ನಡುವೆ ಮಾರಾಮಾರಿಯಾಗಿ ಬಡಿದಾಡಿಕೊಳ್ಳುತ್ತಿರುವ ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕಿನ ರಾಗಿಮಾಕಲಹಳ್ಳಿ ಗ್ರಾಮದಲ್ಲಿ.
ಹೌದು, ರಾಗಿಮಾಕಲಹಳ್ಳಿ ಗ್ರಾಮದ ನರಸಿಂಹಮೂರ್ತಿ ಎಂಬುವವರು ಅದೇ ಗ್ರಾಮದ ಶಂಕರ್ ವಿರುದ್ಧ ಅರಣ್ಯ ಇಲಾಖೆಗೆ ಸರ್ಕಾರಿ ಜಾಗದಲ್ಲಿ ಮರಗಳು ಕಡಿದಿರುವ ಮಾಹಿತಿ ನೀಡಿದ್ದೀರೆಂದು, ಮರ ಕಡಿದಿರುವ ಗುಂಪಿನವರಿಂದ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದೀರೆಂದು ಆರೋಪಿಸಿ ಮತ್ತೊಂದು ಗುಂಪಿನ ಮೇಲೆ ಚಾಕು, ಕಲ್ಲುಗಳಿಂದ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಇನ್ನು ಗಲಾಟೆಯಲ್ಲಿ ಒಂದೇ ಕುಟುಂಬದ 4 ಗಂಭೀರ ಗಾಯಗಳಾಗಿದ್ದು, ಅದರಲ್ಲಿ ನರಸಿಂಹಮೂರ್ತಿ ಎಂಬುವವರಿಗೆ ಚಾಕುವಿನ ಇರಿತದಿಂದ ಮುಖದ ಭಾಗದಲ್ಲಿ ಗಾಯಗಳಾಗಿವೆ. ಇನ್ನು ನರಸಿಂಹಮೂರ್ತಿ ತಾಯಿ ವೆಂಕಟಮ್ಮಗೆ ಕಾಲು ಮೂಳೆ ಮುರಿದಿದ್ದು, ಅಕ್ಕ ಪಾರ್ವತಮ್ಮ ಹಾಗೂ ಹೆಂಡತಿ ಪಲ್ಲವಿ ಕಣ್ಣಿಗೆ ಗಂಭೀರ ಗಾಯಗಳಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಅದೇ ಗ್ರಾಮದ ಮುರಳಿ ಶಂಕರ್, ರಾಜ ಹನುಮಯ್ಯ, ಅಜಯ್ ಹಲ್ಲೆ ಮಾಡಿ ಗ್ರಾಮದಿಂದ ಕಾಲ್ಕಿತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಗಾಯಾಳುಗಳು ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ. ಇನ್ನು ಈ ಘಟನೆಯು ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಕಾದು ನೋಡಬೇಕಿದೆ. ಸರ್ ನರಸಿಂಹಮೂರ್ತಿ ಸರ್, ರಾಗಮಕ್ಳಲ್ಲಿ ಸರ್. ಏನಾಯ್ತು ಸರ್? ನಾವು ಆ ವಿಚಾರ ನಮಗೇನು ಗೊತ್ತಿರಲಿಲ್ಲ ಸರ್. ನಾವು ತೋಟದ ಹತ್ರ ಕುರಿಗೆ ಮೇವು ಹಾಕ್ತಾ ಇದ್ವಿ. ಶಂಕರ ಅನ್ನೋನು ನನಗೆ ಫೋನ್ ಮಾಡಿಬಿಟ್ಟು ಮನೆ ಹತ್ರ ಬಾರ ಅಂತ ಅಂದ. ನಾನು ಇದ್ಕೊಂಡು ಏನಪ್ಪ ಅಂದೆ. ನೀನೇನೋ ಬಾರ, ನೀನು ನಿಂತಿನೇ ಕಾಯ ಅಂದ. ಸರೇನಪ್ಪ ಮನೆ ಹತ್ರ ಬರ್ತೀನಿ ಬಾ ಅಂದೆ. ನಮ್ಮ ಮನೆ ಹತ್ರ ನಾನು ಹೋದೆ. ಹೋಗೋಷ್ಟೊತ್ತಿಗೆ 4 ಜನ ಅವರು ಬಂದರು. ಶಂಕರ, ಮುರಳಿ, ಅಜಯ್, ಅಪ್ಪು, ರಾಜನಮಯ್ಯ ಅಂತ. ಅವರು ಇದು ಪಿಳ್ಳಾಂಜನಪ್ಪ ಮಕ್ಕಳು ಅಂತ ಬಂದುಬಿಟ್ಟು ಏನೋ ಮಾಡಿದ್ರು ಅಂದರೆ ಸಡನ್ನಾಗಿ ಏನೋ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದೀಯಂತೆ ಅಂತ. ನಾನು ಏನಕ್ಕಪ್ಪ ಕೊಡ್ವಿ, ನಿಮಗೂ ನಮ್ಗೇನು ದ್ವೇಷ ಐತೆ, ಏನಕ್ಕೂ ಇಲ್ಲಲ್ಲ ಅಂತ ಅಂದೆ. ಅವರು ಮರ ಕೊಯ್ದಿದ್ದೀವಿ ನಾವು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನೀನು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ಅಂತ ಹೇಳಿದ್ರು. ಇಲ್ಲಪ್ಪ ನಾವು ಕೊಟ್ಟಿಲ್ಲ ಅಂದೆ. ಕೊಟ್ಟಿಲ್ಲ ಅಂತ ಹೇಳಿದ್ದಕ್ಕೆ ಹಿಂಗೆ ಅಂತ ಮಾತಾಡಿದೆ ಸರ್. ನೋಡಪ್ಪ ಅವೆಲ್ಲ ಮಾತಾಡಬೇಡಪ್ಪ, ಏನು ರೌಡಿಸಮ್ ಥರ ಬರ್ತಾಯಿದ್ದೀರಾ ಏನು ಅನ್ನೋಷ್ಟೊತ್ತಿಗೆ ಹಿಡ್ಕೊಂಡ್ಬಿಟ್ಟು ಅವರು ನಮಗೆ ಚಾಕುವಲ್ಲಿ ಎಲ್ಲ ಹಾಕಿದ್ದಾರೆ ಸರ್. ಕೆನ್ನೆ ಮೇಗೆ ಈ ಕಣ್ಣು ಹತ್ರ ನಮ್ಗೆ ಹಾಕಿದ್ದಾರೆ. ನಮ್ಮ ತಾಯಿಗೆ ಕಾಲಿಗೆ ಕಲ್ಲೆತ್ತಿ ಹಾಕಿದ್ದಾರೆ. ಕಾಲು ಕಟ್ಟಾಗಿದೆ ಸರ್, ಎಡಗಾಲು. ನಮ್ಮ ಮಿಸ್ಸಸ್ ಅವ್ರು ಅಡ್ಡ ಬಂದಿದ್ದಕ್ಕೆ ನಮ್ಮ ಮಿಸ್ಸಸ್ಗೆ ಕಣ್ಣಿಗೆ ಗುದ್ದಿದ್ದಾರೆ ಸರ್ ಕಲ್ಲಲ್ಲಿ. ನಮ್ಮ ಅಕ್ಕವರು ಅಡ್ಡ ಬಂದಿದ್ದಕ್ಕೆ ನಮ್ಮ ಅಕ್ಕವ್ರಿಗೂ ಕಣ್ಣಲ್ಲಿ ಬೆಟ್ಟು ಬಂದಂಗೆ ಹೊಡೆದಿದ್ದಾರೆ ಸರ್. ನಮ್ಮ ಮಾವವರು ಬಂದರು, ನಮ್ಮ ಮಾವವ್ರನ್ನೂ ಹೊಡೆದ್ರು ಸರ್. ನಾವು ಇರೋದು ಇಷ್ಟೇ ಜನ ಸರ್. ಅವ್ರು ಯಾರೋ ಒಂದು ಕುಟುಂಬದವರು ಸರ್? ಅವರೆಲ್ಲನೂ ಒಂದು ಕುಟುಂಬದವರೇ. ಒಬ್ಬ ಮಾತ್ರ ಮೊಮ್ಮಗ ಸರ್. ಏನು ವಿಷಯ, ಯಾಕೆ ಜಗಳ? ಅದೇ ಸರ್, 78 ಸರ್ವೆ ನಂಬರು ಕಲ್ಲು ಬಂಡೆ ಬಂದು ಸರ್ಕಾರಿ ಜಾಗ ಅಂತ 2 ಎಕರೆ 15 ಗುಂಟೆ ಇತ್ತು. ಎಲ್ಲಿ? ರಾಗಮಕ್ಳಹಳ್ಳಿ ಸರ್. ಆ ವಿಚಾರ ನಮಗೆಲ್ಲ ಗೊತ್ತಿದೆ. ಆದರೆ ನಾವು ಇದುವರೆಗೂ ನಾವು ಅರ್ಜಿ ಏನೂ ಕೊಟ್ಟಿಲ್ಲ ಸರ್. ಎಲ್ಲನ ಅವರು ಮಾಡ್ಕೊತವ್ರೆ, ಎಲ್ಲನ ಮಾಡ್ಕೊಳ್ಳಿ ಬಿಡು ಅಂತ ನಮಗೆ ಯಾಕಿತ್ತು, ಅವರು ರೋಡಿಸಮ್ ಮಾಡ್ತಾರೆ ಅಂದ್ಬಿಟ್ಟು ನಾವು ಬಿಟ್ಟಾಕಿದ್ವಿ. ಅವ್ರು ಬಂದು ಮರ ಕೊಯ್ತಿರೋದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಅವ್ರನ್ನ ಕೇಳಿದ್ದಕ್ಕೆ ನಮ್ಮನ್ನು ಬಂದು ನೀವೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀಯಾ ಅಂದ್ಬಿಟ್ಟು ಸಡನ್ ಬಂದು ನಮಗೆ ಹಲ್ಲೆ ಮಾಡಿದ್ದಾರೆ ಸರ್. ಈಗೇನು? ಈಗ ನಾವು ಬಂದು ಈ ಸರ ಆಂಬುಲೆನ್ಸಲ್ಲಿ ಬಂದ್ವಿ. ಸ್ವಲ್ಪ ಲೇಟ್ ಆಯಿತು ಆಂಬುಲೆನ್ಸ್ ಬರೋದು. ಬ್ಲಡ್ ಎಲ್ಲ ಜಾಸ್ತಿ ಹೋಗ್ತಾಯಿತ್ತು. ನಾವು ಸೀದಾ ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿ ಅಲ್ಲಿಂದ ಮೆಮೊ ಬರೋದು ಲೇಟ್ ಆಗುತ್ತೆ ಅಂತ ನಮ್ಮ ಕೈಲಿ ಅಲ್ಲಿ ಅವ್ರು ಬಂದು ಅಲ್ಲಿ ಪ್ರಾಣಭಯಕ್ಕೆ ಆಗ್ತಾಯಿದ್ರು. ಅಲ್ಲಿಂದ ಬಂದು ನಾವು ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಡ್ತಾಯಿದ್ವಿ ಸರ್. ನನ್ನ ತಮ್ಮನ ನೋಡಿಯೋಕೆ ಬಂದರು. ನನ್ನ ತಮ್ಮನ ಬಿಡಿಸ್ಕೊಂಡು ನಾನು ಅಷ್ಟೊತ್ತಲ್ಲಿ ರಾಜು ಅಂತ ಬಂದುಬಿಟ್ಟು ಬಳೆ ಇದು ಕೈಯಲ್ಲಿ ಇರುತ್ತೆ ಸರ್, ಅದರಲ್ಲಿ ಹಾಕಿ ಗುದ್ದಿದ್ದಾರೆ ಸರ್. ಗುದ್ದುಬಿಟ್ಟು ಎಳೆಯೋದ್ರಲ್ಲಿ ನೈಟಿ ಇದು ಎಲ್ಲ ಸಿಗ್ದಾಕಿದ್ದಾರೆ ಸರ್ ಅವರು. ಏನಾಗಿದೆ ನಿಮಗೆ? ನಮಗೆ ಕಣ್ಣಿಗೆ ಹೊಡೆದಿದ್ದಾರೆ ಸರ್. ಕಣ್ಣಲ್ಲಿ ಬ್ಲಡ್ ಬರ್ತಾ ಇದೆ, ತೆಗಿಯೋಕ್ಕೆ ಆಗ್ತಾ ಇಲ್ಲ ಸರ್ ಕಣ್ಣು. ಯಾರ್ಯಾರ ಮೇಲೆ ಕರೆದಾಗ?
ಸರ್ ಇನ್ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ದು? ನನ್ನ ತಮ್ಮನ್ನ ಹೊಡಿತಾ ಇದ್ರು ಸರ್, ಬಿಡಿಸ್ಕೊಳೋಣ ಅಂತ ಹೋದ್ರಿ ಸರ್. ಅಲ್ಲಕ್ಕ ಹೋಗೋ ಅಷ್ಟೊತ್ತಿಗೆ ಅವ್ರು 4 ಬಂದಿದ್ರು. ನನ್ನನ್ನು ಜಾಸ್ತಿ ಹೊಡೆದಿದ್ದೆ ಅಂದರೆ ರಾಜು ಅಂತಾನೆ ಸರ್. ಆ ಹುಡುಗ ಕಣ್ಣಿಗೆ ಹಾಕಿ ಹೊಡೆದು ಬಿಟ್ರು. ಏನ್ರಲ್ಲಿ? ಬಳೆನಾಗ ಸರ್, ಕೈಗೆ ಹಾಕೊಂಡಿರ್ತಾರಲ್ಲ ಅದ್ರ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ನಾಳೆ ಕಾಂಗ್ರೆಸ್ ಹಮ್ಮಿಕೊಂಡಿರುವ ಮನರೇಗಾ ಬಚಾವ್ ಹೋರಾಟದ ನರೇಗಾ ಬಚಾವೋ ಹೋರಾಟವಲ್ಲ, ಸಿಎಂ ಕುರ್ಚಿ ಬಚಾವೋ ಹೋರಾಟ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಲೇವಡಿ ಮಾಡಿದ್ದಾರೆ. ಪ್ರಣಾಳಿಕೆಯಲ್ಲಿ ಹೇಳಿದ ಯಾವುದೇ ಆಶ್ವಾಸನೆ ಈಡೇರಿಸದ ಕಾಂಗ್ರೆಸ್ ಸರ್ಕಾರ ಕೇವಲ ಗ್ಯಾರಂಟಿ ಹೆಸರಿನಲ್ಲಿ ಲಕ್ಷಾಂತರ ಕೋಟಿ ಸಾಲ ಮಾಡಿ ರಾಜ್ಯದ ಜನತೆಯ ಮೇಲೆ ಸಾಲದ ಹೊರೆ ಹೊರಿಸಿದೆ ಎಂದು ಸಂಸದರು ಕಿಡಿಕಾರಿದರು. ಚಿಕ್ಕಬಳ್ಳಾಪುರದಲ್ಲಿ ನಾಳೆ ಕಾಂಗ್ರೆಸ್ ಹಮ್ಮಿಕೊಂಡಿರುವ ಹೋರಾಟ ನರೇಗಾ ಬಚಾವೋ ಆಂದೋಲನವಲ್ಲ, ಬದಲಿಗೆ ಸಿಎಂ ಕುರ್ಚಿ ಬಚಾವೋ ಆಂದೋಲನ. ಸಂಕಟ ಬಂದಾಗಲೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಹಿಂದ ಸಮಾವೇಶಗಳು ನೆನಪಾಗಲಿದೆ, ನರೇಗಾ ಹೋರಾಟಗಳು ನೆನಪಾಗಲಿದೆ. ರಾಜ್ಯದಲ್ಲಿ ಆಡಳಿತ ಹದಗೆಟ್ಟಿದೆ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಸಾಲದ ಹೊರೆ ಹೆಚ್ಚಾಗಿದೆ, ಅಭಿವೃದ್ಧಿ ನಡೆಯುತ್ತಿಲ್ಲ. ಕೇವಲ ಗ್ಯಾರಂಟಿ ಹೆಸರಿನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಹೆಣಗಾಡುತ್ತಿದ್ದಾರೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಿಡಿಕಾರಿದರು. ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುಧಾಕರ್ ಅವರು, ಇದು ಮುಖ್ಯಮಂತ್ರಿ ಕುರ್ಚಿ ಬಚಾವೋ ಆಂದೋಲನ. ಸಿಎಂ ಸಿದ್ದರಾಮಯ್ಯ ಅವರ ಟ್ವೀಟ್ಗಳಿಂದ ಜಾತಿ ಸೇರಿ ಎಲ್ಲವೂ ತಂದಿಟ್ಟಿದ್ದಾರೆ. ಸಿಎಂಗೆ ಆತಂಕ ಮನೆ ಮಾಡಿದೆ. ಆತಂಕ ಆದಾಗ ಅಹಿಂದ ಸಮಾವೇಶ ಆಗುತ್ತೆ. ಇದು ಮುಖ್ಯಮಂತ್ರಿ ಕುರ್ಚಿ ಬಚಾವ್ ಆಂದೋಲನ. ಇವರು ನಿಜವಾಗಿಯೂ ಮಾಡಬೇಕಿರುವುದು ಬಯಲು ಸೀಮೆ ಬಚಾವ್. ಕಳೆದ 3 ವರ್ಷದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಈ ಸರ್ಕಾರದ ಕೊಡುಗೆ ಏನು ಎಂದು ಪ್ರಶ್ನಿಸಿದರು. ಇದನ್ನ ಯಾಕೆ ನೀವು ನಿಷೇಧ ಮಾಡೋದಿಲ್ಲ? ಇದು ಮಹಾತ್ಮ ಗಾಂಧೀಜಿಯವರ ಆಶಯ ಅಲ್ವಾ, ತತ್ವ ಅಲ್ವಾ, ಸಿದ್ಧಾಂತ ಅಲ್ವಾ? ಸುಮ್ಮನೆ ಏನೂ ಇಲ್ಲ. ಇಲ್ಲಿ ಸಾಲ ಮಾಡಿದ್ದಾರೆ, ಲಕ್ಷಾಂತರ ಕೋಟಿ ರೂಪಾಯಿಗಳ ಸಾಲ ಮಾಡಿದ್ದಾರೆ. ಪ್ರತಿಯೊಬ್ಬರ ತಲೆ ಮೇಲೆ ಲಕ್ಷಾಂತರ ರೂಪಾಯಿಗಳ ಸಾಲವನ್ನು ಹೊರಿಸಿದ್ದೀರಿ. ಒಂದ್ ಕಡೆ ಗೃಹಲಕ್ಷ್ಮಿ ಅಂತ 2,000 ಕೊಡ್ತೀರಿ, ಅದೇ ಕುಟುಂಬದವ್ರ ಹತ್ರ 5,000 ಟ್ಯಾಕ್ಸ್ ವಸೂಲು ಮಾಡಿ. ಯಾವುದೇ ಅಭಿವೃದ್ಧಿ ಇಲ್ಲ. ಏನ್ ಮಾಡಿದ್ದಾರೆ ಮಾನ್ಯ ನರೇಂದ್ರ ಮೋದಿ ಅವರು? ವಿಬಿಜಿ ರಾಮ್ಜಿ ಅಂದ್ರೆ ರಾಮನ ಹೆಸರಲ್ಲ, ವಿಕಸಿತ ಭಾರತ. ವಿಕಸಿತ ಭಾರತ ನಮ್ಮ ಭಾರತ್ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ ಅದ್ರ ಫುಲ್ ಫಾರ್ಮ್. RAM ಅಂತ ಬಂದಿರೋದಕ್ಕೆ ರಾಮನ ಹೆಸರು ಕೇಳೋಷ್ಟೊತ್ತಿಗೆ ಮೈ ಎಲ್ಲ ಉರಿದೆ. ಇವ್ರಿಗೆ ಕಾಂಗ್ರೆಸ್ ಮೈ ಎಲ್ಲ ಉರಿ. ಇನ್ಯಾರ ಹೆಸರು ಇಡಬೇಕಾಗಿತ್ತೋ ಗೊತ್ತಿಲ್ಲ. ನಾಳಿನ ಕಾರ್ಯಕ್ರಮಕ್ಕೆ ಜನರನ್ನು ಸೇರಿಸಲು ಇಡೀ ಸರ್ಕಾರವೇ ಹರ ಸಾಹಸ ಪಡುತ್ತಿದೆ. ಚಿಕ್ಕಬಳ್ಳಾಪುರಕ್ಕೆ ಆತ್ಮವಂಚನೆ ಮಾಡಿ ಇವರು ಇಲ್ಲಿ ನರೇಗಾ ಬಚಾವೋ ಆಂದೋಲನ ಮಾಡುತ್ತಿರೋದು ನಾಚಿಕೆಗೇಡು. ಎತ್ತಿನಹೊಳೆ ನೀರು ಬರಲೇ ಇಲ್ಲ. 2027ಕ್ಕೆ ನೀರು ನೀಡುವ ಮಾತು ಆಡುತ್ತಿದ್ದಾರೆ. ಕಳೆದ 15 ವರ್ಷಗಳಿಂದ ಇದೇ ಭರವಸೆಯಲ್ಲಿಯೇ ಕಾಲ ದೂಡುತ್ತಿದ್ದಾರೆ. 2022ರಲ್ಲಿ ಆಗಿನ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಎತ್ತಿನಹೊಳೆ ಯೋಜನೆಗೆ 3,000 ಕೋಟಿ ನಾನೇ ಕೊಡಿಸಿದ್ದೆ. ಕೋವಿಡ್ ಇದ್ದಾಗಲೂ ಎತ್ತಿನಹೊಳೆಗೆ ಅನುದಾನ ನೀಡಲಾಗಿದೆ. ಆದರೆ ಈ ಸರ್ಕಾರಕ್ಕೆ ಬದ್ಧತೆಯೇ ಇಲ್ಲವಾಗಿದೆ ಎಂದರು. HN ವ್ಯಾಲಿ ಮತ್ತು KC ವ್ಯಾಲಿ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣ ಮಾಡಲು ಈ ಸರ್ಕಾರ ಗಮನ ಹರಿಸುತ್ತಿಲ್ಲ. ತ್ಯಾಜ್ಯ ನೀರು ಸೇವಿಸುತ್ತಿರುವುದು ಶಾಪಗ್ರಸ್ತರಾಗಿ ನಾವು ದಾಖಲಾಗಿದ್ದೇವೆ. 3ನೇ ಹಂತದ ಶುದ್ಧೀಕರಣ ಯಾಕೆ ಮಾಡಿಲ್ಲ? ನೀರಿನ ಗುಣಮಟ್ಟದ ಬಗ್ಗೆ ನಿಮಗೆ ಅರಿವಿದೆಯಾ? ಅನಾರೋಗ್ಯಕ್ಕೆ ಜನರು ತುತ್ತಾಗುತ್ತಿದ್ದಾರೆ. ಸಾಲ ಮಾಡೋದ್ರಲ್ಲಿ ದಾಖಲೆ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಚ್ಚು ಸಾಲ ಮಾಡಿದ ಕೀರ್ತಿ ಪಡೆದಿದ್ದಾರೆ.
1.25 ಲಕ್ಷ ಕೋಟಿ ಸಾಲ ಮಾಡಿರುವ ಮಾಹಿತಿ ಇದೆ. ಇದು ರಾಜ್ಯದ ಜನರ ಮೇಲೆ ಎಷ್ಟು ಹೊರೆಯಾಗಲಿದೆ ಎಂಬ ಅರಿವಿದೆಯಾ ಎಂದು ಪ್ರಶ್ನಿಸಿದರು. ವೈದ್ಯಕೀಯ ಕಾಲೇಜು ಕಾಮಗಾರಿ ನಾವು ಶೀಘ್ರ ಮುಗಿಸಿದರೆ ಕಳೆದ 3 ವರ್ಷಗಳಾದರೂ ಆಸ್ಪತ್ರೆ ತೆಗೆದಿಲ್ಲ. ಸತ್ಯ ಹೇಳುವ ಧೈರ್ಯ ಇದ್ದರೆ ನಾಳೆ ವೇದಿಕೆಯಲ್ಲಿ ಹೇಳಿ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇಲಿಗಳು ಓಡಾಡುತ್ತಿವೆ. ನಾಚಿಕೆ ಆಗಲ್ವೇ ನಿಮಗೆ? ಮಂಚೇನಹಳ್ಳಿ ಸುಸಜ್ಜಿತ ಆಸ್ಪತ್ರೆ ಕಟ್ಟಡದಲ್ಲಿ ನಾಯಿಗಳು ವಾಸಿಸುತ್ತಿವೆ. ಗಾಂಧಿ ಬಗ್ಗೆ ಕಾಂಗ್ರೆಸ್ಗೆ ಗೌರವ ಇದ್ದರೆ ದೇಶದ 400 ಸಂಸ್ಥೆಗಳಿಗೆ ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ, ರಾಜೀವ್ ಗಾಂಧಿ ಹೆಸರು ಯಾಕೆ ಇಟ್ಟಿದ್ದೀರಿ? ಬೀದಿಗೊಂದು ಬಾರ್ ತೆಗೆದು ಸಾಲಕ್ಕೆ ಬಡ್ಡಿ ಕಟ್ಟಲು ಮುಂದಾಗಿದ್ದೀರಿ ಎಂದು ಲೇವಡಿ ಮಾಡಿದರು. ಗಾಂಧೀಜಿಯವರು ಮದ್ಯಪಾನ ನಿಷೇಧ ಮಾಡಲು ಹೇಳಿದ್ರು. ಆದರೆ ಸಿದ್ದರಾಮಯ್ಯ ಸರ್ಕಾರ ಬೀದಿಗೊಂದು ಮದ್ಯದ ಅಂಗಡಿ ತೆಗೆಯುತ್ತಿದೆ. ನಿಮಗೆ ತಾಕತ್ತಿದ್ದರೆ ಮದ್ಯಪಾನ ನಿಷೇಧ ಮಾಡುವುದಾಗಿ ಘೋಷಣೆ ಮಾಡಿ ಇತಿಹಾಸದಲ್ಲಿ ದಾಖಲಾಗ್ತೀರಾ? ಗಾಂಧೀಜಿಯವರು ಗೋಹತ್ಯೆ ನಿಷೇಧ ಮಾಡಲು ಹೇಳಿದ್ರು. ಆದರೆ ಗೋಹತ್ಯೆ ನಿಷೇಧ ಮಾಡದ ರಾಜ್ಯ ಸರ್ಕಾರ ಗಾಂಧಿ ತತ್ವ ಅನುಸರಿಸುತ್ತಾರಾ? 2,000 ಕೊಟ್ಟು 5,000 ವಸೂಲಿ ಮಾಡುತ್ತಿದ್ದಾರೆ. ವಿಬಿಜಿ ರಾಮ್ಜಿ ಎಂದರೆ ವಿಕಸಿತ ಭಾರತದ ಸಂಕೇತ. ರಾಮನ ಹೆಸರು ಕೇಳಿದರೆ ಕಾಂಗ್ರೆಸ್ನವರಿಗೆ ಉರಿಯುತ್ತೆ. ಆದರೆ ಇದಕ್ಕೂ ರಾಮನಿಗೂ ಸಂಬಂಧವೇ ಇಲ್ಲ ಎಂದು ಹೇಳಿದರು. ಕಳೆದ 25 ವರ್ಷದಿಂದ ಅಧಿಕಾರದಲ್ಲಿರುವ ನರೇಂದ್ರ ಮೋದಿಯವರ ಹೆಸರು ಎಲ್ಲೂ ಯಾವುದಕ್ಕೂ ಇಡಲಿಲ್ಲ. ಆದರೆ ಪ್ರತಿ ಭಾರತೀಯನ ಹೃದಯದಲ್ಲಿ ಮೋದಿಯವರ ಹೆಸರು ಶಾಶ್ವತವಾಗಲಿದೆ. ಹಿಂದೆ ನರೇಗಾ ಯೋಜನೆಯಲ್ಲಿ ಹೆತ್ತವರ ಹೆಸರಿನಲ್ಲಿ, ಊರು ಬಿಟ್ಟವರ ಹೆಸರಿನಲ್ಲಿ ಬಿಲ್ ಮಾಡಿದ ಉದಾಹರಣೆಗಳಿವೆ. ಕಾಮಗಾರಿ ಮಾಡದೆ ಬಿಲ್ ಮಾಡಿಸಿಕೊಳ್ಳುತ್ತಿದ್ದರು. ಕೆಲಸ ಮಾಡಿದರೆ ಹಣ ಸಿಗುತ್ತಿತ್ತು. ಈಗ ಅದು ತಪ್ಪಿದೆ. ಹಿಂದೆ 6 ತಿಂಗಳಾದರೂ ಸಂಬಳ ಕೊಡುತ್ತಿರಲಿಲ್ಲ. ಈಗ GPS ಟ್ಯಾಗ್ ಮಾಡಿ ಬಯೋಮೆಟ್ರಿಕ್ ಹಾಜರಾತಿ ಪಡೆಯುವ ಮೂಲಕ ಕೆಲಸದಲ್ಲಿ ಪಾರದರ್ಶಕತೆ ತೆರೆಯಲಾಗಿದೆ. 22 ವರ್ಷದಲ್ಲಿ ಆಗಿರುವ ತಪ್ಪು ಮೋದಿ ಸರಿ ಮಾಡಿದ್ದಾರೆ ಎಂದರು. ಲೂಟಿ ಮಾಡುವವರ ರಕ್ಷಣೆಗೆ ಕಾಂಗ್ರೆಸ್ ಆಂದೋಲನ ಮಾಡುತ್ತಿದೆ. ಗ್ಯಾರಂಟಿ ಬಿಟ್ಟು ಅಭಿವೃದ್ಧಿ ಇಲ್ಲ. ಪಶುಸಂಗೋಪನೆ ಬಡ್ಡಿ ರಹಿತ ಸಾಲ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ ಕಾಂಗ್ರೆಸ್ ಈವರೆಗೂ ಕೊಟ್ಟಿಲ್ಲ. ಹಾಲಿನ ಪ್ರೋತ್ಸಾಹಧನ ಹೆಚ್ಚಳ ಮಾಡಲಿಲ್ಲ. ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲ ನೀಡಿಲ್ಲ. ರೇಷ್ಮೆ ಸ್ಥಿರತೆ ನಿಧಿಗೆ 2,000 ಕೋಟಿ ನೀಡುವುದಾಗಿ ಭರವಸೆ ನೀಡಿ 2 ರೂಪಾಯಿಯೂ ನೀಡಿಲ್ಲ. ರೀಲರ್ಗಳಿಗೆ ಸಾಲ ಕೊಡುವ ಭರವಸೆ ನೀಡಿ ಕೊಟ್ಟಿಲ್ಲ. 9 ವಿಶ್ವವಿದ್ಯಾಲಯ ರದ್ದು ಮಾಡಿದ ಕೀರ್ತಿ ಉನ್ನತ ಶಿಕ್ಷಣ ಸಚಿವರಿಗೆ ಸಲ್ಲುತ್ತದೆ. ಹೊಸ ಶಿಕ್ಷಣ ನೀತಿಯೂ ಇಲ್ಲ. 3 ವರ್ಷಗಳಿಂದ ಮಕ್ಕಳ ಭವಿಷ್ಯ ಏನಾಗಲಿದೆ? ಕಾಂಗ್ರೆಸ್ ಆಂದೋಲನ ಹಾಸ್ಯಾಸ್ಪದ. ಕಾಂಗ್ರೆಸ್ನಿಂದ ಜನ ಬಚಾವಾಗಬೇಕಿದೆ ಎಂದರು. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಗ್ರಾಮೀಣ ಬಡವರಿಗೆ ಜೀವನಾಡಿಯಾಗಿದ್ದ ಮನರೇಗಾ ಬಚಾವ್ ಆಂದೋಲನ. ಕೇಂದ್ರದ ಬಿಜೆಪಿ ಸರ್ಕಾರ ಮನರೇಗಾ ಬಂದ್ ಮಾಡಿರುವುದನ್ನು ಖಂಡಿಸಿ ಬೃಹತ್ ಜನಸಂಗ್ರಾಮ ಪ್ರತಿಭಟನೆ. ವಿಬಿಜಿ ರಾಮ್ಜಿ ಬೇಡ, ಮನರೇಗಾ ಮುಂದುವರಿಸಲು ಆಗ್ರಹಿಸಿ ಹೋರಾಟದಲ್ಲಿ ಭಾಗವಹಿಸಿ, ಕೈ ಬಲಪಡಿಸಿ. ಫೆಬ್ರವರಿ 23ರ ಸೋಮವಾರ ಚಿಕ್ಕಬಳ್ಳಾಪುರ ಹೊರವಲಯದ ಚದಲ್ಪುರ ಕ್ರಾಸ್ ಬಳಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ರ ಶೈಕ್ಷಣಿಕ ವರ್ಷದ ಪ್ರಿ-KG, LKG, UKG ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಶಾಲಾ ಕಾರ್ಯಕ್ರಮಗಳು ಮತ್ತು ಆಚರಣೆಗಳಿಗೆ ವಿಶೇಷ ಸಭಾಂಗಣ, ಪ್ರತಿಯೊಂದು ಮಗುವು ವಿಶೇಷವೆಂದು ಭಾವಿಸುವಂತೆ ವಿಶೇಷ ಜನ್ಮದಿನ ಆಚರಣೆ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು,
ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ಟೇಕರ್ ಸಿಬ್ಬಂದಿ, ಸ್ವಚ್ಛ, ಸುರಕ್ಷಿತ ಮತ್ತು ಆರೋಗ್ಯಕರ ಶೌಚಾಲಯಗಳು, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ, ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ, ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927,
ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನೆಲಮಂಗಲದ ಮಾಕಲಿಯಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದ್ದು, ವಿಪ್ರೋ, ಡೈಕಿನ್ ಗೋದಾಮುಗಳು ಸುಟ್ಟು ಭಸ್ಮವಾಗಿವೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹಬ್ಬಿರುವ ಶಂಕೆ ವ್ಯಕ್ತವಾಗಿದ್ದು, ಬೆಂಕಿಯ ಕೆನಾಲಿಗೆಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಎಸಿ, ಫ್ರಿಡ್ಜ್ ಹಾಗೂ ಸೋಫಾಗಳು ಬೂದಿಯಾಗಿವೆ. ಸೃಷ್ಟಿ ಲೋಕೇಶ್ ಎಂಬುವರಿಗೆ ಸೇರಿದ ಗೋದಾಮು ಎಂದು ತಿಳಿದು ಬಂದಿದ್ದು, ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ದೌಡಾಯಿಸಿದ್ದು, ಬೆಂಕಿ ನಂದಿಸಲು ಹರಸಾಹಸ ಪಡುತ್ತಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರಕ್ಕೆ ನಾಳೆ ಸಿಎಂ ಆಗಮನ ಹಿನ್ನೆಲೆ ರಾಜ್ಯ ಮಟ್ಟದ ನರೇಗಾ ನಚಾವೋ ಆಂದೋಲನ ಕಾರ್ಯಕ್ರಮಕ್ಕೆ ಬೃಹತ್ ವೇದಿಕೆ ಸಿದ್ಧ. ಕ್ಷುಲ್ಲಕ ವಿಚಾರಕ್ಕೆ ರಾಗಿಮಾಕಲಹಳ್ಳಿಯಲ್ಲಿ 2 ಗುಂಪುಗಳ ನಡುವೆ ಮಾರಾಮಾರಿ, ಗಲಾಟೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯ, ಒಬ್ಬರಿಗೆ ಕಾಲು ಮುರಿತ. ಇದು ರಾಜ್ಯ ಮಟ್ಟದ ನರೇಗಾ ಬಚಾವೋ ಅಲ್ಲ, ಸಿಎಂ ಕುರ್ಚಿ ಬಚಾವೋ ಹೋರಾಟ. ಕಾಂಗ್ರೆಸ್ ನಾಳಿನ ಹೋರಾಟದ ಬಗ್ಗೆ ಸಂಸದ ಸುಧಾಕರ್ ಲೇವಡಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.